ಕಿತ್ತಾಕೋದು ಎನ್ಕ್ವೈರಿ ಆಗಿರೋದಿಲ್ಲ. ಯಾಕಂದ್ರೆ ಇಲ್ಲಿದ ದಕ್ಷಿಣ ಕನ್ನಡದಿಂದ ಕಿತ್ತಾಕೋದು ಮೂಲ ಕಾರಣ ಏನು ಅಂತ ಇಲ್ಲಿ ಎಲ್ಲರೊಂದು ಆಗಿದೆ. ಇದು ಒಬ್ಬರಿಂದ ಅಲ್ಲ. ಅಲ್ಲಿ ಹೆಣಗಳು ಇವತ್ತು ಸಿಗ್ತಾ ಇದ್ದಾವೆ, ಶವಗಳು ಸಿಗ್ತಾ ಇದ್ದಾವೆ, ಜೊತೆಗೆ ಯಾವುದು ಬುರುಡೆಗಳು ಸಿಗ್ತಾ ಇದ್ದಾವೆ, ಎಲ್ಲ ಸಿಗ್ತಾ ಇದ್ದಾವೆ. ಇದರಿಂದ ಇದ್ದವ್ರು ಯಾರು? ದೊಡ್ಡ ಒಂದು ಹತ್ಯಾಕಾಂಡ ನಡೆದು, ದೊಡ್ಡ ಒಂದು ಅವ್ಯವಹಾರ ನಡೆದು, ಅಲ್ಲೇ ಅದರಲ್ಲಿ ಮೀ ಕೆಲಸ ಸಾಕಷ್ಟುಗಳಾಗಿದ್ದಾವೆ. ಇವರೆಲ್ಲ ಇದ್ರ ಹಿಂದೆ ಇರೋರು ಯಾರು ಅನ್ನೋದು ಇವತ್ತು ಮುಖ್ಯ ಪ್ರಶ್ನೆ ಅದ. ಅನೇಕರು ಭೂಮಿಗಳನ್ನು ಕಳ್ಕೊಂಡಿದ್ದ. ಇವತ್ತು ಮಾವುತ ಆಗಿರ್ಬೋದು, ಮಾವುತನ ಸಾವು ಆಗಿರ್ಬೋದು, ಅವನ ತಂಗಿಯ ಸಾವು, ಯಮನವನ ಸಾವು ಆಗಿರ್ಬೋದು, ಇವೆಲ್ಲ ಅದ್ರ ಜೊತೆ ಇನ್ನುಳಿದವರು ಅನೇಕ ಸಾವುಗಳಾಗಿದ್ದಾವೆಲ್ಲ. ವೇದವಲ್ಲಿಯ ಸಾವಾಗ್ಯದ, ಪದ್ಮಲತಾರ ಸಾವಾಗ್ಯದ. ಇವುಗಳ ಹಿಂದೆ ಯಾರಿದ್ದಾರೆ? ಅನೇಕರು ಭೂಮಿಯನ್ನು ಕಳ್ಕೊಂಡಿದ್ದಾರೆ, ತಮ್ಮ ಉಳುವ ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಇಲ್ಲಿ ಬಡ ರೈತರು. ಇದರಿಂದ ಯಾರಿದ್ದಾರೆ? ಇವಕ್ಕಾದ್ರೂ ಅವ್ರು ಹುಡುಕಬೇಕಾಗಿದೆ. ಸೌಜನ್ಯ ಕೇಸ ಆಗಲಿ, ಎನ್ಕ್ವೈರಿ ಆಗಲಿ, ಇನ್ನೊಂದು ತಿಮ್ರೋಡಿ ಅವರು ಇದ್ದಾರೆ. ಇದಕ್ಕೆಲ್ಲ ಅಂತಿಮ ಹುಡುಕಿ ತೆಗೀರೋದನ್ನು ಅದರಿಂದ ಯಾರು ಮಾಡಿಸ್ತಾ ಇದ್ದಾರೆ ಅಂತೇಳಿ. ಮತ್ತು ಇನ್ನೊಂದಿಲ್ಲ ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂದರೆ, ಕೇವಲ ಇದು ಇವ್ರಿಗೆ ಎಷ್ಟು ಸೀಮಿತ ಇಲ್ಲ. ಇದೇನು ದೊಡ್ಡ ಏನಪ್ಪ ಅಂದರೆ, ಈ ಒಂದು ಹೆಗ್ಗಡೆಯವರು ವಿರೋಧಿಸುವಂಥದ್ದು ಸಂಘಟನೆ. ಪ್ರಭಾಕರ್ ಕಲ್ಲಡ್ಕ ಅವರು ಸಹಿತ ಈ ಹೆಗ್ಗಡೆಯವರು ವಿರೋಧ ಮಾಡ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬಂದಿದ್ದಾವೆ. ಇವುಗಳನ್ನೆಲ್ಲ ಎನ್ಕ್ವೈರಿ ಆಗೋ ಜೊತೆಗೆ ಸತ್ಯ ಏನದಪ್ಪ ಅವ್ರು ಬಿಟ್ಟರೆ ಅವ್ರು ಯಾರು ವೈಯಕ್ತಿಕ ಇರಿಷ್ಟ ಏನಾದ್ರು ಮಾಡಲಿ, ಅದು ಮಾಡಿಸೋರು ಯಾರು ಅದನ್ನು ತೆಗೀರಿ. ಬಟ್ ಮುಖ್ಯವಾಗಿ ಈಗ ಆಗಬೇಕಾಗಿದ್ದು, ಸೌಜನ್ಯಾಳ ಹತ್ಯೆ ನಿಜವಾಗಿಯೂ ವಿಠಲಗೌಡರಿಂದ ಆಗ್ಯದನ, ನಿಜವಾಗಿಯೂ ಸಂತೋಷ್ ರಾವಣಿಂದ ಆಗ್ಯದನ, ನಿಜವಾಗಿಯೂ ಉದಯ್ ಜೈನ್ ಅಥವಾ ಇನ್ನುಳಿದವರ ಅವರ ಮಕ್ಕಳಿಂದ ಆಗ್ಯದನ ಅನ್ನೋದು ಇವು ಸ್ಪಷ್ಟ ಆಗಬೇಕಾಗಿದೆ. ತಿಮ್ರೋಡಿಯವರ ಪ್ರತಿ ಮಾತಿನಲ್ಲೂ ತಿಮ್ರೋಡಿ ಜೊತೆ ಮಾತಾಡಿದಂಥ ಚಿನ್ನಯ್ಯನ ಮಾತಿನಿಂದಲೂ ಮಾತುಕತೆಯಿಂದ ಸ್ಪಷ್ಟ ಆಗೋದೇನಪ್ಪ ಅಂದ್ರೆ, ಇದರಿಂದ ಇದ್ದಂಥವರು ಹೆಗ್ಗಡೆಯವರು ಅಂತ ಮಾತು ಕ್ಲಿಯರ್ ಆಗ್ತಾ ನಡೆದು. ಇಂಥ ಸಂದರ್ಭದಲ್ಲೇ ಸಂತೋಷ್ ರಾವಣ್ ಮತ್ತು